ಕಲಾವಿದರಿಗೋಸ್ಕರ ಹಾವೇರಿ ನಗರದ ನಗರಸಭೆ ಮತ್ತು ಜಿಲ್ಲಾಡಳಿತದಿಂದ ಹೈಟೆಕ್ ರಂಗಮಂದಿರ ನಿರ್ಮಾಣ ಮಾಡಿದ್ರು. ಅದನ್ನು ಉದ್ಘಾಟನೆ ಕೂಡ ಮಾಡದೆ ಅದನ್ನು ಪಾಳ್ಗಿಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ನೀರು ಪಾಲಾಗಿರೋದು. ನನ್ನ ಬಲಭಾಗದ ಶಂಕರ್ ತೋರಿಸ್ತಾ ಹೋಗ್ತಾರೆ. ಅದನ್ನು ದೃಶ್ಯದಲ್ಲಿ ನೋಡ್ತಿರುವಾಗೆ ಇದು ಜಿಲ್ಲಾ ನಗರಾಭಿವೃದ್ಧಿ ಕೋಶ, ನಗರಸಭೆ ಹಾವೇರಿ ಮತ್ತು ಪೌರಾಡಳಿತ ಇಲಾಖೆಯಿಂದ ಹೈಟೆಕ್ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ರಂಗಮಂದಿರ ನಿರ್ಮಾಣವಾಗಿದ್ದೇ ಆಗಿದ್ದು ಒಂದೇ ಒಂದು ನಾಟಕ ಆಗಲಿಲ್ಲ, ಕಲಾವಿದರಿಗಂತೂ ಸಹಾಯಕ್ಕೆ ಬರಲೇ ಇಲ್ಲ. ಇನ್ನು ರಂಗಮಂದಿರ ಅಂತೇಳಿ ಹೆಸರಿಟ್ಟಿದ್ದಾರೆ. ಎಲ್ಲ ಗ್ಲಾಸ್ಗಳನ್ನ ಹಾಕಿದ್ರು, ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ರು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು, ಜಾಗ ತೊಗೊಂಡ್ರು, ಬಿಲ್ಡಿಂಗ್ ನಿರ್ಮಾಣ ಆಯಿತು. ಆದರೆ ಇದೀಗ ಮದ್ಯ ವ್ಯಸನಗಳ ಅಡ್ಡೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳಲ್ಲಿ ಬಂದು ಮದ್ಯಪಾನ ಮಾಡೋದು ಮತ್ತು ಧೂಮಪಾನ ಮಾಡುವಂತಹ ಯುವಕರನ್ನು ಕೂಡ ಹಾಳು ಮಾಡೋದು ಕೆಲಸ ಆಗ್ತಾ ಇದೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ನೋಡಿ, ಇಲ್ಲೇ ನಮ್ಮ ಶಂಕರ್ ತೋರಿಸ್ತಾ ಇದ್ದಾರೆ. ಈ ರೀತಿ ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳು ಬಂದು ಇದನ್ನು ಬಾರ್ ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಬಾರ್ ಆಗಿದೆ ಇದು. ಹೈಟೆಕ್ ರಂಗಮಂದಿರ ಕಲಾವಿದರೇ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಬೇಕಾಗಿತ್ತು, ಆದರೆ ಇದೀಗ ಬಾರ್ ಆಗಿ ಪರಿಣಮಿಸಿದೆ. ಹೀಗಾಗಿ ಇನ್ನಾದರೂ ಎಚ್ಚೆತ್ತು ಈ ನಗರಸಭೆಯವರು ಕೆಲಸವನ್ನು, ಅಂದರೆ ಪರಿಪೂರ್ಣವಾಗಿ ಟೆಂಡರ್ ಏನಾದ್ರು ಕೊಡ್ತಾರೋ ಅದು ಕೊಟ್ಟು ಕಲಾವಿದರಿಗೆ ಅನುಕೂಲ ಮಾಡಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕಲಾವಿದರಿಗೋಸ್ಕರ ಹಾವೇರಿ ನಗರದ ನಗರಸಭೆ ಮತ್ತು ಜಿಲ್ಲಾಡಳಿತದಿಂದ ಹೈಟೆಕ್ ರಂಗಮಂದಿರ ನಿರ್ಮಾಣ ಮಾಡಿದ್ರು. ಅದನ್ನು ಉದ್ಘಾಟನೆ ಕೂಡ ಮಾಡದೆ ಅದನ್ನು ಪಾಳ್ಗಿಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ನೀರು ಪಾಲಾಗಿರೋದು. ನನ್ನ ಬಲಭಾಗದ ಶಂಕರ್ ತೋರಿಸ್ತಾ ಹೋಗ್ತಾರೆ. ಅದನ್ನು ದೃಶ್ಯದಲ್ಲಿ ನೋಡ್ತಿರುವಾಗೆ ಇದು ಜಿಲ್ಲಾ ನಗರಾಭಿವೃದ್ಧಿ ಕೋಶ, ನಗರಸಭೆ ಹಾವೇರಿ ಮತ್ತು ಪೌರಾಡಳಿತ ಇಲಾಖೆಯಿಂದ ಹೈಟೆಕ್ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ರಂಗಮಂದಿರ ನಿರ್ಮಾಣವಾಗಿದ್ದೇ ಆಗಿದ್ದು ಒಂದೇ ಒಂದು ನಾಟಕ ಆಗಲಿಲ್ಲ, ಕಲಾವಿದರಿಗಂತೂ ಸಹಾಯಕ್ಕೆ ಬರಲೇ ಇಲ್ಲ. ಇನ್ನು ರಂಗಮಂದಿರ ಅಂತೇಳಿ ಹೆಸರಿಟ್ಟಿದ್ದಾರೆ. ಎಲ್ಲ ಗ್ಲಾಸ್ಗಳನ್ನ ಹಾಕಿದ್ರು, ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ರು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು, ಜಾಗ ತೊಗೊಂಡ್ರು, ಬಿಲ್ಡಿಂಗ್ ನಿರ್ಮಾಣ ಆಯಿತು. ಆದರೆ ಇದೀಗ ಮದ್ಯ ವ್ಯಸನಗಳ ಅಡ್ಡೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳಲ್ಲಿ ಬಂದು ಮದ್ಯಪಾನ ಮಾಡೋದು ಮತ್ತು ಧೂಮಪಾನ ಮಾಡುವಂತಹ ಯುವಕರನ್ನು ಕೂಡ ಹಾಳು ಮಾಡೋದು ಕೆಲಸ ಆಗ್ತಾ ಇದೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ನೋಡಿ, ಇಲ್ಲೇ ನಮ್ಮ ಶಂಕರ್ ತೋರಿಸ್ತಾ ಇದ್ದಾರೆ. ಈ ರೀತಿ ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳು ಬಂದು ಇದನ್ನು ಬಾರ್ ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಬಾರ್ ಆಗಿದೆ ಇದು. ಹೈಟೆಕ್ ರಂಗಮಂದಿರ ಕಲಾವಿದರೇ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಬೇಕಾಗಿತ್ತು, ಆದರೆ ಇದೀಗ ಬಾರ್ ಆಗಿ ಪರಿಣಮಿಸಿದೆ. ಹೀಗಾಗಿ ಇನ್ನಾದರೂ ಎಚ್ಚೆತ್ತು ಈ ನಗರಸಭೆಯವರು ಕೆಲಸವನ್ನು, ಅಂದರೆ ಪರಿಪೂರ್ಣವಾಗಿ ಟೆಂಡರ್ ಏನಾದ್ರು ಕೊಡ್ತಾರೋ ಅದು ಕೊಟ್ಟು ಕಲಾವಿದರಿಗೆ ಅನುಕೂಲ ಮಾಡಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕಲಾವಿದರಿಗೋಸ್ಕರ ಹಾವೇರಿ ನಗರದ ನಗರಸಭೆ ಮತ್ತು ಜಿಲ್ಲಾಡಳಿತದಿಂದ ಹೈಟೆಕ್ ರಂಗಮಂದಿರ ನಿರ್ಮಾಣ ಮಾಡಿದ್ರು. ಅದನ್ನು ಉದ್ಘಾಟನೆ ಕೂಡ ಮಾಡದೆ ಅದನ್ನು ಪಾಳ್ಗಿಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ನೀರು ಪಾಲಾಗಿರೋದು. ನನ್ನ ಬಲಭಾಗದ ಶಂಕರ್ ತೋರಿಸ್ತಾ ಹೋಗ್ತಾರೆ. ಅದನ್ನು ದೃಶ್ಯದಲ್ಲಿ ನೋಡ್ತಿರುವಾಗೆ ಇದು ಜಿಲ್ಲಾ ನಗರಾಭಿವೃದ್ಧಿ ಕೋಶ, ನಗರಸಭೆ ಹಾವೇರಿ ಮತ್ತು ಪೌರಾಡಳಿತ ಇಲಾಖೆಯಿಂದ ಹೈಟೆಕ್ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ರಂಗಮಂದಿರ ನಿರ್ಮಾಣವಾಗಿದ್ದೇ ಆಗಿದ್ದು ಒಂದೇ ಒಂದು ನಾಟಕ ಆಗಲಿಲ್ಲ, ಕಲಾವಿದರಿಗಂತೂ ಸಹಾಯಕ್ಕೆ ಬರಲೇ ಇಲ್ಲ. ಇನ್ನು ರಂಗಮಂದಿರ ಅಂತೇಳಿ ಹೆಸರಿಟ್ಟಿದ್ದಾರೆ. ಎಲ್ಲ ಗ್ಲಾಸ್ಗಳನ್ನ ಹಾಕಿದ್ರು, ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ರು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು, ಜಾಗ ತೊಗೊಂಡ್ರು, ಬಿಲ್ಡಿಂಗ್ ನಿರ್ಮಾಣ ಆಯಿತು. ಆದರೆ ಇದೀಗ ಮದ್ಯ ವ್ಯಸನಗಳ ಅಡ್ಡೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳಲ್ಲಿ ಬಂದು ಮದ್ಯಪಾನ ಮಾಡೋದು ಮತ್ತು ಧೂಮಪಾನ ಮಾಡುವಂತಹ ಯುವಕರನ್ನು ಕೂಡ ಹಾಳು ಮಾಡೋದು ಕೆಲಸ ಆಗ್ತಾ ಇದೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ನೋಡಿ, ಇಲ್ಲೇ ನಮ್ಮ ಶಂಕರ್ ತೋರಿಸ್ತಾ ಇದ್ದಾರೆ. ಈ ರೀತಿ ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳು ಬಂದು ಇದನ್ನು ಬಾರ್ ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಬಾರ್ ಆಗಿದೆ ಇದು. ಹೈಟೆಕ್ ರಂಗಮಂದಿರ ಕಲಾವಿದರೇ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಬೇಕಾಗಿತ್ತು, ಆದರೆ ಇದೀಗ ಬಾರ್ ಆಗಿ ಪರಿಣಮಿಸಿದೆ. ಹೀಗಾಗಿ ಇನ್ನಾದರೂ ಎಚ್ಚೆತ್ತು ಈ ನಗರಸಭೆಯವರು ಕೆಲಸವನ್ನು, ಅಂದರೆ ಪರಿಪೂರ್ಣವಾಗಿ ಟೆಂಡರ್ ಏನಾದ್ರು ಕೊಡ್ತಾರೋ ಅದು ಕೊಟ್ಟು ಕಲಾವಿದರಿಗೆ ಅನುಕೂಲ ಮಾಡಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕಲಾವಿದರಿಗೋಸ್ಕರ ಹಾವೇರಿ ನಗರದ ನಗರಸಭೆ ಮತ್ತು ಜಿಲ್ಲಾಡಳಿತದಿಂದ ಹೈಟೆಕ್ ರಂಗಮಂದಿರ ನಿರ್ಮಾಣ ಮಾಡಿದ್ರು. ಅದನ್ನು ಉದ್ಘಾಟನೆ ಕೂಡ ಮಾಡದೆ ಅದನ್ನು ಪಾಳ್ಗಿಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ನೀರು ಪಾಲಾಗಿರೋದು. ನನ್ನ ಬಲಭಾಗದ ಶಂಕರ್ ತೋರಿಸ್ತಾ ಹೋಗ್ತಾರೆ. ಅದನ್ನು ದೃಶ್ಯದಲ್ಲಿ ನೋಡ್ತಿರುವಾಗೆ ಇದು ಜಿಲ್ಲಾ ನಗರಾಭಿವೃದ್ಧಿ ಕೋಶ, ನಗರಸಭೆ ಹಾವೇರಿ ಮತ್ತು ಪೌರಾಡಳಿತ ಇಲಾಖೆಯಿಂದ ಹೈಟೆಕ್ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ರಂಗಮಂದಿರ ನಿರ್ಮಾಣವಾಗಿದ್ದೇ ಆಗಿದ್ದು ಒಂದೇ ಒಂದು ನಾಟಕ ಆಗಲಿಲ್ಲ, ಕಲಾವಿದರಿಗಂತೂ ಸಹಾಯಕ್ಕೆ ಬರಲೇ ಇಲ್ಲ. ಇನ್ನು ರಂಗಮಂದಿರ ಅಂತೇಳಿ ಹೆಸರಿಟ್ಟಿದ್ದಾರೆ. ಎಲ್ಲ ಗ್ಲಾಸ್ಗಳನ್ನ ಹಾಕಿದ್ರು, ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ರು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು, ಜಾಗ ತೊಗೊಂಡ್ರು, ಬಿಲ್ಡಿಂಗ್ ನಿರ್ಮಾಣ ಆಯಿತು. ಆದರೆ ಇದೀಗ ಮದ್ಯ ವ್ಯಸನಗಳ ಅಡ್ಡೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳಲ್ಲಿ ಬಂದು ಮದ್ಯಪಾನ ಮಾಡೋದು ಮತ್ತು ಧೂಮಪಾನ ಮಾಡುವಂತಹ ಯುವಕರನ್ನು ಕೂಡ ಹಾಳು ಮಾಡೋದು ಕೆಲಸ ಆಗ್ತಾ ಇದೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ನೋಡಿ, ಇಲ್ಲೇ ನಮ್ಮ ಶಂಕರ್ ತೋರಿಸ್ತಾ ಇದ್ದಾರೆ. ಈ ರೀತಿ ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳು ಬಂದು ಇದನ್ನು ಬಾರ್ ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಬಾರ್ ಆಗಿದೆ ಇದು. ಹೈಟೆಕ್ ರಂಗಮಂದಿರ ಕಲಾವಿದರೇ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಬೇಕಾಗಿತ್ತು, ಆದರೆ ಇದೀಗ ಬಾರ್ ಆಗಿ ಪರಿಣಮಿಸಿದೆ. ಹೀಗಾಗಿ ಇನ್ನಾದರೂ ಎಚ್ಚೆತ್ತು ಈ ನಗರಸಭೆಯವರು ಕೆಲಸವನ್ನು, ಅಂದರೆ ಪರಿಪೂರ್ಣವಾಗಿ ಟೆಂಡರ್ ಏನಾದ್ರು ಕೊಡ್ತಾರೋ ಅದು ಕೊಟ್ಟು ಕಲಾವಿದರಿಗೆ ಅನುಕೂಲ ಮಾಡಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕಲಾವಿದರಿಗೋಸ್ಕರ ಹಾವೇರಿ ನಗರದ ನಗರಸಭೆ ಮತ್ತು ಜಿಲ್ಲಾಡಳಿತದಿಂದ ಹೈಟೆಕ್ ರಂಗಮಂದಿರ ನಿರ್ಮಾಣ ಮಾಡಿದ್ರು.
ಅದನ್ನು ಉದ್ಘಾಟನೆ ಕೂಡ ಮಾಡದೆ ಅದನ್ನು ಪಾಳ್ಗಿಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ನೀರು ಪಾಲಾಗಿರುವಂಥದ್ದು. ನನ್ನ ಬಲಭಾಗದ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಅದನ್ನು ದೃಶ್ಯದಲ್ಲಿ ನೋಡ್ತಿರುವಾಗ ಇದು ಜಿಲ್ಲಾ ನಗರಾಭಿವೃದ್ಧಿ ಕೋಶ, ನಗರಸಭೆ ಹಾವೇರಿ ಮತ್ತು ಪೌರಾಡಳಿತ ಇಲಾಖೆಯಿಂದ ಹೈಟೆಕ್ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ರಂಗಮಂದಿರ ನಿರ್ಮಾಣವಾಗಿದ್ದೇ ಆಗಿದ್ದು ಒಂದೇ ಒಂದು ನಾಟಕ ಆಗಲಿಲ್ಲ, ಕಲಾವಿದರಿಗಂತೂ ಸಹಾಯಕ್ಕೆ ಬರಲೇ ಇಲ್ಲ. ಇನ್ನು ರಂಗಮಂದಿರ ಅಂತೇಳಿ ಹೆಸರಿಟ್ಟಿದ್ದಾರೆ. ಎಲ್ಲ ಗ್ಲಾಸ್ಗಳನ್ನ ಹಾಕಿದ್ರು, ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ರು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು, ಜಾಗ ತೊಗೊಂಡ್ರು, ಬಿಲ್ಡಿಂಗ್ ನಿರ್ಮಾಣ ಆಯಿತು. ಆದರೆ ಇದೀಗ ಮದ್ಯ ವ್ಯಸನಗಳ ಅಡ್ಡೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳಲ್ಲಿ ಬಂದು ಮದ್ಯಪಾನ ಮಾಡೋದು ಮತ್ತು ಧೂಮಪಾನ ಮಾಡುವಂತಹ ಯುವಕರನ್ನು ಕೂಡ ಹಾಳು ಮಾಡೋದು ಕೆಲಸ ಆಗ್ತಾ ಇದೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಂತ ನೋಡಿ ಇಲ್ಲೇ ನಮ್ಮ ಶಂಕ ತೋರಿಸ್ತಾ ಇದ್ದಾರೆ. ಈ ರೀತಿ ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳು ಬಂದು ಇದನ್ನು ಬಾರ್ ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಬಾರ್ ಆಗಿದೆ ಇದು. ಹೈಟೆಕ್ ರಂಗಮಂದಿರ ಕಲಾವಿದರೇ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಬೇಕಾಗಿತ್ತು, ಆದರೆ ಇದೀಗ ಬಾರ್ ಆಗಿ ಪರಿಣಮಿಸಿದೆ. ಹೀಗಾಗಿ ಇನ್ನಾದರೂ ಎಚ್ಚೆತ್ತು ಈ ನಗರಸಭೆಯವರು ಕೆಲಸವನ್ನು ಅಂದರೆ ಪರಿಪೂರ್ಣವಾಗಿ ಟೆಂಡರ್ ಏನಾದ್ರು ಕೊಡ್ತಾರೋ ಅದು ಕೊಟ್ಟು ಕಲಾವಿದರಿಗೆ ಅನುಕೂಲ ಮಾಡಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕಲಾವಿದರಿಗೋಸ್ಕರ ಹಾವೇರಿ ನಗರದ ನಗರಸಭೆ ಮತ್ತು ಜಿಲ್ಲಾಡಳಿತದಿಂದ ಹೈಟೆಕ್ ರಂಗಮಂದಿರ ನಿರ್ಮಾಣ ಮಾಡಿದ್ರು. ಅದನ್ನು ಉದ್ಘಾಟನೆ ಕೂಡ ಮಾಡದೆ ಅದನ್ನು ಪಾಳ್ಗಿಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ನೀರು ಪಾಲಾಗಿರುವಂಥದ್ದು. ನನ್ನ ಬಲಭಾಗದ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಅದನ್ನು ದೃಶ್ಯದಲ್ಲಿ ನೋಡ್ತಿರುವಾಗ ಇದು ಜಿಲ್ಲಾ ನಗರಾಭಿವೃದ್ಧಿ ಕೋಶ, ನಗರಸಭೆ ಹಾವೇರಿ ಮತ್ತು ಪೌರಾಡಳಿತ ಇಲಾಖೆಯಿಂದ ಹೈಟೆಕ್ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ರಂಗಮಂದಿರ ನಿರ್ಮಾಣವಾಗಿದ್ದೇ ಆಗಿದ್ದು ಒಂದೇ ಒಂದು ನಾಟಕ ಆಗಲಿಲ್ಲ, ಕಲಾವಿದರಿಗಂತೂ ಸಹಾಯಕ್ಕೆ ಬರಲೇ ಇಲ್ಲ. ಇನ್ನು ರಂಗಮಂದಿರ ಅಂತೇಳಿ ಹೆಸರಿಟ್ಟಿದ್ದಾರೆ. ಎಲ್ಲ ಗ್ಲಾಸ್ಗಳನ್ನ ಹಾಕಿದ್ರು, ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ರು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು, ಜಾಗ ತೊಗೊಂಡ್ರು, ಬಿಲ್ಡಿಂಗ್ ನಿರ್ಮಾಣ ಆಯಿತು. ಆದರೆ ಇದೀಗ ಮದ್ಯ ವ್ಯಸನಗಳ ಅಡ್ಡೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳಲ್ಲಿ ಬಂದು ಮದ್ಯಪಾನ ಮಾಡೋದು ಮತ್ತು ಧೂಮಪಾನ ಮಾಡುವಂತಹ ಯುವಕರನ್ನು ಕೂಡ ಹಾಳು ಮಾಡೋದು ಕೆಲಸ ಆಗ್ತಾ ಇದೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಂತ ನೋಡಿ ಇಲ್ಲೇ ನಮ್ಮ ಶಂಕ ತೋರಿಸ್ತಾ ಇದ್ದಾರೆ. ಈ ರೀತಿ ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳು ಬಂದು ಇದನ್ನು ಬಾರ್ ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಬಾರ್ ಆಗಿದೆ ಇದು. ಹೈಟೆಕ್ ರಂಗಮಂದಿರ ಕಲಾವಿದರೇ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಬೇಕಾಗಿತ್ತು, ಆದರೆ ಇದೀಗ ಬಾರ್ ಆಗಿ ಪರಿಣಮಿಸಿದೆ. ಹೀಗಾಗಿ ಇನ್ನಾದರೂ ಎಚ್ಚೆತ್ತು ಈ ನಗರಸಭೆಯವರು ಕೆಲಸವನ್ನು ಅಂದರೆ ಪರಿಪೂರ್ಣವಾಗಿ ಟೆಂಡರ್ ಏನಾದ್ರು ಕೊಡ್ತಾರೋ ಅದು ಕೊಟ್ಟು ಕಲಾವಿದರಿಗೆ ಅನುಕೂಲ ಮಾಡಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕಲಾವಿದರಿಗೋಸ್ಕರ ಹಾವೇರಿ ನಗರದ ನಗರಸಭೆ ಮತ್ತು ಜಿಲ್ಲಾಡಳಿತದಿಂದ ಹೈಟೆಕ್ ರಂಗಮಂದಿರ ನಿರ್ಮಾಣ ಮಾಡಿದ್ರು. ಅದನ್ನು ಉದ್ಘಾಟನೆ ಕೂಡ ಮಾಡದೆ ಅದನ್ನು ಪಾಳ್ಗಿಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ನೀರು ಪಾಲಾಗಿರುವಂಥದ್ದು. ನನ್ನ ಬಲಭಾಗದ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಅದನ್ನು ದೃಶ್ಯದಲ್ಲಿ ನೋಡ್ತಿರುವಾಗ ಇದು ಜಿಲ್ಲಾ ನಗರಾಭಿವೃದ್ಧಿ ಕೋಶ, ನಗರಸಭೆ ಹಾವೇರಿ ಮತ್ತು ಪೌರಾಡಳಿತ ಇಲಾಖೆಯಿಂದ ಹೈಟೆಕ್ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ರಂಗಮಂದಿರ ನಿರ್ಮಾಣವಾಗಿದ್ದೇ ಆಗಿದ್ದು ಒಂದೇ ಒಂದು ನಾಟಕ ಆಗಲಿಲ್ಲ, ಕಲಾವಿದರಿಗಂತೂ ಸಹಾಯಕ್ಕೆ ಬರಲೇ ಇಲ್ಲ. ಇನ್ನು ರಂಗಮಂದಿರ ಅಂತೇಳಿ ಹೆಸರಿಟ್ಟಿದ್ದಾರೆ. ಎಲ್ಲ ಗ್ಲಾಸ್ಗಳನ್ನ ಹಾಕಿದ್ರು, ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ರು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು, ಜಾಗ ತೊಗೊಂಡ್ರು, ಬಿಲ್ಡಿಂಗ್ ನಿರ್ಮಾಣ ಆಯಿತು. ಆದರೆ ಇದೀಗ ಮದ್ಯ ವ್ಯಸನಗಳ ಅಡ್ಡೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳಲ್ಲಿ ಬಂದು ಮದ್ಯಪಾನ ಮಾಡೋದು ಮತ್ತು ಧೂಮಪಾನ ಮಾಡುವಂತಹ ಯುವಕರನ್ನು ಕೂಡ ಹಾಳು ಮಾಡೋದು ಕೆಲಸ ಆಗ್ತಾ ಇದೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಂತ ನೋಡಿ ಇಲ್ಲೇ ನಮ್ಮ ಶಂಕ ತೋರಿಸ್ತಾ ಇದ್ದಾರೆ. ಈ ರೀತಿ ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳು ಬಂದು ಇದನ್ನು ಬಾರ್ ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಬಾರ್ ಆಗಿದೆ ಇದು. ಹೈಟೆಕ್ ರಂಗಮಂದಿರ ಕಲಾವಿದರೇ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಬೇಕಾಗಿತ್ತು, ಆದರೆ ಇದೀಗ ಬಾರ್ ಆಗಿ ಪರಿಣಮಿಸಿದೆ. ಹೀಗಾಗಿ ಇನ್ನಾದರೂ ಎಚ್ಚೆತ್ತು ಈ ನಗರಸಭೆಯವರು ಕೆಲಸವನ್ನು ಅಂದರೆ ಪರಿಪೂರ್ಣವಾಗಿ ಟೆಂಡರ್ ಏನಾದ್ರು ಕೊಡ್ತಾರೋ ಅದು ಕೊಟ್ಟು ಕಲಾವಿದರಿಗೆ ಅನುಕೂಲ ಮಾಡಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕಲಾವಿದರಿಗೋಸ್ಕರ ಹಾವೇರಿ ನಗರದ ನಗರಸಭೆ ಮತ್ತು ಜಿಲ್ಲಾಡಳಿತದಿಂದ ಹೈಟೆಕ್ ರಂಗಮಂದಿರ ನಿರ್ಮಾಣ ಮಾಡಿದ್ರು. ಅದನ್ನು ಉದ್ಘಾಟನೆ ಕೂಡ ಮಾಡದೆ ಅದನ್ನು ಪಾಳ್ಗಿಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ನೀರು ಪಾಲಾಗಿರುವಂಥದ್ದು. ನನ್ನ ಬಲಭಾಗದ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಅದನ್ನು ದೃಶ್ಯದಲ್ಲಿ ನೋಡ್ತಿರುವಾಗ ಇದು ಜಿಲ್ಲಾ ನಗರಾಭಿವೃದ್ಧಿ ಕೋಶ, ನಗರಸಭೆ ಹಾವೇರಿ ಮತ್ತು ಪೌರಾಡಳಿತ ಇಲಾಖೆಯಿಂದ ಹೈಟೆಕ್ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ರಂಗಮಂದಿರ ನಿರ್ಮಾಣವಾಗಿದ್ದೇ ಆಗಿದ್ದು ಒಂದೇ ಒಂದು ನಾಟಕ ಆಗಲಿಲ್ಲ, ಕಲಾವಿದರಿಗಂತೂ ಸಹಾಯಕ್ಕೆ ಬರಲೇ ಇಲ್ಲ. ಇನ್ನು ರಂಗಮಂದಿರ ಅಂತೇಳಿ ಹೆಸರಿಟ್ಟಿದ್ದಾರೆ. ಎಲ್ಲ ಗ್ಲಾಸ್ಗಳನ್ನ ಹಾಕಿದ್ರು, ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ರು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು, ಜಾಗ ತೊಗೊಂಡ್ರು, ಬಿಲ್ಡಿಂಗ್ ನಿರ್ಮಾಣ ಆಯಿತು. ಆದರೆ ಇದೀಗ ಮದ್ಯ ವ್ಯಸನಗಳ ಅಡ್ಡೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳಲ್ಲಿ ಬಂದು ಮದ್ಯಪಾನ ಮಾಡೋದು ಮತ್ತು ಧೂಮಪಾನ ಮಾಡುವಂತಹ ಯುವಕರನ್ನು ಕೂಡ ಹಾಳು ಮಾಡೋದು ಕೆಲಸ ಆಗ್ತಾ ಇದೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಂತ ನೋಡಿ ಇಲ್ಲೇ ನಮ್ಮ ಶಂಕ ತೋರಿಸ್ತಾ ಇದ್ದಾರೆ. ಈ ರೀತಿ ಸಂಜೆ ಆದರೆ ಸಾಕು ಮದ್ಯ ವ್ಯಸನಗಳು ಬಂದು ಇದನ್ನು ಬಾರ್ ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಬಾರ್ ಆಗಿದೆ ಇದು. ಹೈಟೆಕ್ ರಂಗಮಂದಿರ ಕಲಾವಿದರೇ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಬೇಕಾಗಿತ್ತು, ಆದರೆ ಇದೀಗ ಬಾರ್ ಆಗಿ ಪರಿಣಮಿಸಿದೆ. ಹೀಗಾಗಿ ಇನ್ನಾದರೂ ಎಚ್ಚೆತ್ತು ಈ ನಗರಸಭೆಯವರು ಕೆಲಸವನ್ನು ಅಂದರೆ ಪರಿಪೂರ್ಣವಾಗಿ ಟೆಂಡರ್ ಏನಾದ್ರು ಕೊಡ್ತಾರೋ ಅದು ಕೊಟ್ಟು ಕಲಾವಿದರಿಗೆ ಅನುಕೂಲ ಮಾಡಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.